ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಕ್ಷಲಕ್ಷ್ಮಿ ವಿಲೇಜ್ ಲೈಫ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ಹಬ್ಬ ಮನೆಯಲ್ಲಿ ಹೇಗೆ ಆಚರಣೆ ಮಾಡಿದ್ವಿ ಸಿಂಪಲ್ಲಾಗಿ ಅನ್ನೋದು ಒಂದು ವ್ಲಾಗ್ ಮುಖಾಂತರ ಶೇರ್ ಮಾಡ್ಕೊತಿದ್ದೀನಿ. ಹಬ್ಬ ಕಳೆದು ಸುಮಾರು ಏನಿಲ್ಲ ಅಂದರೆ ಒಂದು 6-7 ದಿನ ಆಯಿತು. ಆದರೂ ಈಗ ಯಾಕೆ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ವಿಡಿಯೋವನ್ನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತು ನಾನು ಆ ಒಂದು ಹಬ್ಬದ ದಿನ ಏನೇನೆಲ್ಲ ಮಾಡಿದ್ವಿ, ಎಷ್ಟು ಸಿಂಪಲ್ಲಾಗಿ ಮಾಡಿದ್ವಿ ಅನ್ನೋದನ್ನು ಒಂದು ಚಿಕ್ಕ ವ್ಲಾಗ್ ಮುಖಾಂತರ ಶೇರ್ ಮಾಡ್ಕೊತಿದ್ದೀನಿ. ಇದರ ಮೊದಲನೇ ಸರಿ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ, ಎಸ್ಪೆಷಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್ಗೆ. ಆದಷ್ಟು ಬೇಗ ಆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮ ಒಂದು ಲೈಕ್ ಇರಲಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಎದ್ದಿದ ತಕ್ಷಣ ಹಬ್ಬ ಅಂದರೆ ಕಾಮನ್ನಾಗಿ ರಂಗೋಲಿ ಇದ್ದೇ ಇರುತ್ತೆ. ಬಟ್ ನಾನು ರಂಗೋಲಿ ಹಾಕೋದಾಗಿರ್ಬೋದು, ಕೆಲಸ ಮಾಡೋದಾಗಿರ್ಬೋದು ಏನು ಇಲ್ಲಿ ಶೇರ್ ಮಾಡ್ಕೊಂಡಿಲ್ಲ. ಯಾಕಂದರೆ ಕಾಮನ್ನಾಗಿ ಎಲ್ಲರ ಮನೆಯಲ್ಲೂ ಕೆಲಸ ಮಾಡೋ ಥರನೇ ಮಾಡ್ತೀವಿ, ಅದರಲ್ಲಿ ಸ್ಪೆಷಲ್ ಏನೂ ಇರೋದಿಲ್ವಲ್ಲ. ಹಾಗಾಗಿ ಅಷ್ಟೇ ಪ್ರತಿ ಹಬ್ಬದಲ್ಲೂ ಎಕ್ಸ್ಪೆಷಲಿ ನನ್ನ ಕೈಯಲ್ಲಿ ಕೆಲಸ ಆಗೋದಿಲ್ಲ ಅಥವಾ ಮಾಡೋದಕ್ಕಾಗೋದಿಲ್ಲ ಅಥವಾ ಇನ್ನೇನೋ ಬೇರೆ ಪ್ರಾಬ್ಲಮ್ಸ್ ನನಗಿದ್ದರೆ ಪ್ರತಿ ಸರಿ ನೀವು ಹೊಸ್ಲಿಗೆ ಉಜ್ಜಿ ಅರಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕೋದು ನನ್ನ ಮಗಳೇ. ರಂಗೋಲಿ ಅಷ್ಟು ಕ್ಲಾರಿಟಿಯಾಗಿ ಕ್ಲಿಯರಾಗಿ ಬಂದಿಲ್ಲ ಅಂದ್ರೂ ರಂಗೋಲಿ ಹಾಕಬೇಕಂದ್ರೆ ಒಳಗೆ ನನಗಿಂತೂ ಜಾಸ್ತಿ ಇಷ್ಟ. ಹಾಗಾಗಿ ನನಗಿಂತ ಬೇಗನೆ ಸ್ನಾನ ಮಾಡಿ ಎಲ್ಲ ಸಹನೂ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ವು ಪೂಜೆಗೆ. ನಾವು ಯಾವುದೇ ಕಾರಣಕ್ಕೂ ಅವತ್ತು ಬೆಳಗ್ಗೆ ಮಾಡಲಿಲ್ಲ, ಯಾಕಂದರೆ ನಮ್ಮೂರಲ್ಲಿ ಒಂದು ಸ್ವಲ್ಪ ಇರುತ್ತಲ್ಲ, ಹೀಗೆ ಮಾಡಬಾರ್ದು, ಅಕಸ್ಮಾತ್ 3 ದಿನ ಹಾಲು ಅಥವಾ ಯಾರಾದರೂ ತೀರೋಗಿದ್ರೆ ಈ ಥರ ಏನಾದರೂ ಇದ್ದರೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡಲಿಲ್ಲ ಅವತ್ತು. ಸರಿ, ಸಂಜೆ ಆಯಿತು, ಸಂಜೆ ಮೇಲೆ ಮಾಡಿದ್ವಿ ನಾವು ಪೂಜೆ. ಸಂಜೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಟ್ವಿ. ಅದೇ ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಎಷ್ಟೊತ್ತಿಗೆ ಹೋದ್ವಿ ಮತ್ತು ಹೇಗೆಲ್ಲ ಮಾಡಿದ್ವಿ, ಏನೇನೆಲ್ಲ ಹಬ್ಬಕ್ಕೆ ಮಾಡಿದ್ವಿ ಅನ್ನೋದು ಇಲ್ಲ ಈ ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ನೋಡ್ತಿರ್ಬೋದು. ನನ್ನ ಮಗಳಿಗೆ ನಾನು ಯಾವತ್ತೂ ಸಹ ಅದಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಪ್ರಾಕ್ಟೀಸ್ ಕೊಡಲ್ಲ. ಕೆಲವೊಂದು ಕೆಲಸಗಳನ್ನು ನೋಡಿನೇ ಕಲಿಯೋದು ಮಕ್ಕಳು. ನಾನು ಏನು ಮಾಡ್ತಿರ್ತೀನೋ ಕೆಲಸಗಳೆಲ್ಲ ನಾನು ನೋಡಿ ಕಲಿತಾ ಇರ್ತಾಳೆ. ಎಸ್ಪೆಷಲಿ ಅರಶಿನ ಕುಂಕುಮ ಇಡೋದು ಮತ್ತು ಆರ್ಗನೈಸ್ ಮಾಡೋದು ಮತ್ತು ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಳೆ. ನನಗೆ ಅದೊಂದು ಖುಷಿ ನಿಜವಾಗ್ಲೂ. ಬಟ್ ಸೋಂಬೇರಿ ಆಗಿಬಿಟ್ರೆ ತುಂಬ ಸೋಂಬೇರಿ ಆಗಿಬಿಡ್ತಾಳೆ, ಆದರೆ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾಳೆ. ನನಗಿಂತೂ ಚೆನ್ನಾಗಿ ಕೆಲವೊಂದು ಆರ್ಗನೈಸ್ ಎಲ್ಲ ಮಾಡ್ತಿರ್ತಾಳೆ. ಇನ್ನು ಅರಶಿನ ಕುಂಕುಮ ಹೊಸ್ಲಿಗೆಲ್ಲ ಇಟ್ಟಿದ್ದಾದ್ಮೇಲೆ ಬಾಗಿಲು ಕೂಡ ಇಟ್ಟಿದ್ಲು. ಬಾಗಿಲ ಮೇಲೆ ಸ್ವಸ್ತಿಕನ್ನು ಬರೆದು ಅವಳೇ ನೀಟಾಗಿ ಮಾಡ್ತಾಯಿದ್ಲು. ಅದೇ ಈ ಥರ ಕೆಲಸಗಳನ್ನು ನೋಡ್ತಾ ಇರೋ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನನಗಂತೂ. ಇನ್ನು ಸ್ವಸ್ತಿಕ್ ಬರೆದು ಎಲ್ಲ ಆದಮೇಲೆ ದೇವ್ರ ಮನೆ ಹೊಸ್ಲಿದೆಯಲ್ಲ, ದೇವ್ರ ಮನೆ ಹೊಸ್ಲೆಲ್ಲ ನೀಟಾಗಿ ಒರೆಸಿ ಅದ್ರ ಮೇಲೆ ಇರ್ತಕ್ಕಂಥ ರಂಗೋಲಿ ಎಲ್ಲ ನೀಟಾಗಿ ತಳ್ಳಿ ನೀಟಾಗಿ ಆ ಹೊಸ್ಲಿಗೂ ಕೂಡ ರಂಗೋಲಿ ಎಲ್ಲ ಹಾಕಿ ಮಾಡಿದ್ಲು. ಆದರೆ ಆ ರಂಗೋಲಿ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ರಂಗೋಲಿ ಪುಡಿ ಗಾಳಿಗೆ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇರುತ್ತೆ. ಬಟ್ ಇನ್ನೂ ಪರ್ಫೆಕ್ಟಾಗಿ ಬರಲ್ಲ. ಮಾಡ್ತಾಯಿದ್ರೆ ಯಾವುದೇ ಕೆಲಸನ ಇದ್ರೂ ಆಗಿರ್ಬೋದು ನೀಟಾಗಿ ಮಾಡ್ತಾರೆ ಅಲ್ವಾ. ಹಾಗಾಗಿ ಕೆಲವೊಂದು ಕೆಲಸಗಳನ್ನು ನಾನು ಇವಾಗಲಿಂದನೇ ಮಾಡು ಅಂತ ಅವಳಿಗೆ ಹೇಳ್ತಾ ಇರ್ತೀನಿ. ಯಾಕಂದರೆ ಸ್ಟಾರ್ಟಿಂಗಲ್ಲೇ ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ, ನಾವು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಇದು ನನ್ನ ಉದ್ದೇಶ. ನೀವೇನಂತೀರಾ? ಕೆಲವೊಬ್ಬರು ಮನೆಗಳಲ್ಲಿ ಮಕ್ಕಳಿಗೆ ಅಯ್ಯೋ ಕೆಲಸ ಮಾಡಿಬಿಟ್ರೆ ಅವ್ರು ದೊಡ್ಡವರಾದ್ಮೇಲೆ ಇದ್ದೇ ಇದೆ, ಸೊ ಇವಾಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ನನ್ನ ಇಂಟೆನ್ಷನ್ ಏನು ಅಂದರೆ, ಇವಾಗ ಏನೇ ಕೆಲಸ ಇರಲಿ, ಅವ್ರು ಪಾತ್ರೆ ತೊಳೆಯೋದಿರಲಿ, ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು, ಏನೇ ಕೆಲಸ ಮಾಡಿರಲಿ ಒಂದು ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಅವ್ರಿಗೆ ಹೇಳ್ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಇದು ಇಲ್ಲಿ ಗಲೀಜಾದರೆ ಇದನ್ನು ಎತ್ತಿಡಬೇಕು, ಇಲ್ಲಿ ಕ್ಲೀನ್ ಮಾಡ್ಕೊಬೇಕು, ಯಾರಾದರೂ ಬಂದರೆ ಈ ಥರನೇ ನಡ್ಕೊಬೇಕು, ಅಥವಾ ಏನಾದರೂ ಒಂದು ಪೂಜೆ ಮಾಡಬೇಕಾದ್ರೆ ಅಥವಾ ಏನಾದರೂ ಹೂವು ಇಡಬೇಕಾದ್ರೆ ಇದು ಈ ಥರನೇ ಮಾಡಬೇಕು ಅಂತ ನಾವು ಯಾವಾಗ ಮಕ್ಕಳಿಗೆ ಹೇಳ್ಕೊಡ್ತೀವೋ ಅಥವಾ ನಾವು ಮಾಡ್ತಿರ್ತೀವೋ ಅವ್ರು ಆಟೋಮೆಟಿಕ್ಕಾಗಿ ಅದನ್ನು ನೋಡಿ ಕಲಿತಾರೆ, ಇಲ್ಲಾಂದರೆ ಮಾಡ್ತಾರೆ. ಸೊ ನಾವೆಲ್ಲೋ ಒಂದು ಕಡೆ ನಿನ್ನ ಪಾಡು ನೀನಿರು, ನನ್ನ ಪಾಡು ನಾನು ಮಾಡ್ಕೊತೀನಿ ಅಂದರೆ ಅದು ಫ್ಯೂಚರಲ್ಲಿ ಅದೇ ಥರನೇ ಆಗ್ಬಿಡುತ್ತೆ. ಇದು ನನ್ನ ಒಂದು ಅಭಿಪ್ರಾಯ. ಎಲ್ಲರೂ ಅಂತ ಇಲ್ಲ, ಕೆಲವೊಬ್ರು ಈ ಥರ ಮಾಡ್ತಾರೆ. ಇವಾಗಿಂದನೇ ಅವ್ರಿಗೆ ಅಭ್ಯಾಸ ಮಾಡಿ, ನೀವು ಕೆಲಸ ಮಾಡ್ತಿದ್ರೆ ಜೊತೆಯಲ್ಲಿ ಅವ್ರನ್ನೂ ಸೇರಿಸ್ಕೊಂಡ್ರೆ ಅವರು ಒಂಥರ ನಿಮ್ಮ ಜೊತೆ ಪಾಲ್ಗೊಳ್ಳೋದ್ರಿಂದ ಅವ್ರಿಗೆ ಅಭ್ಯಾಸ ಆಗುತ್ತೆ. ಜೊತೆಗೆ ಮುಂದೆ ಸಡನ್ನಾಗಿ ಯಾರಾದರೂ ಕೆಲಸ ಹೇಳಿದಾಗ ಅಥವಾ ಮಾಡಬೇಕು ಅನ್ನಿಸ್ದಾಗ ಆ ಪರ್ಫೆಕ್ಟ್ನೆಸ್ ಅನ್ನೋದು ಅವ್ರಿಗೆ ಬರುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಪೂಜೆ ಅಂತಲೇ ಅಲ್ಲ, ಏನು ಕೆಲಸ ಮಾಡಿದ್ರು ಅಷ್ಟೇ, ಆರ್ಗನೈಸ್ ಮಾಡಿದ್ರು ಮತ್ತು ಬಟ್ಟೆ ವಾಶ್ ಮಾಡಿದ್ರು, ಪಾತ್ರೆ ತೊಳೆದ್ರು ಅಥವಾ ಬರೆದ್ರು, ಡ್ರಾಯಿಂಗ್ ಮಾಡಿದ್ರು, ಅವ್ರನ್ನ ಜೊತೆಲಿ ಸೇರಿಸ್ಕೊಂಡು ಮಾಡೋದು ತುಂಬ ಒಳ್ಳೆಯದು ಅನಿಸುತ್ತೆ ನನಗೆ. ಇದಿಷ್ಟು ಫ್ರೆಂಡ್ಸ್ ನನ್ನ ಮಗಳು ಎಲ್ಲ ಮಾಡಿದ್ದು. ನಾನು ಹೇಳ್ದಂಗೆ ಸಂಜೆ ಮೇಲೇ ಎಲ್ಲ ಮಾಡಿದ್ದು ನಾನು. ಇನ್ನು ಆವತ್ತು ಮಹಾಶಿವರಾತ್ರಿಗೆ ಉಪವಾಸ ಇರೋದು, ಜಾಗರಣೆ ಇರೋದು ಮತ್ತು ಅಭಿಷೇಕ ಮಾಡೋದು, ಈ ಥರ ಯಾವ ಅಭ್ಯಾಸಗಳು ನನಗಿಲ್ಲ. ಮೇ ಬಿ ಮುಂದೆ ಏನಾದರೂ ನನಗೆ ದೇವರ ಥರ ಬುದ್ಧಿ ಕೊಟ್ಟರೆ ಫ್ಯೂಚರ್ ಡೇಸಲ್ಲಿ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ. ಬಟ್ ಈಗಂತೂ ನನಗೆ ಸದ್ಯಕ್ಕೆ ಆ ಥರ ಒಂದು ಅನ್ನಿಸ್ಲಿಲ್ಲ, ಮಾಡಲಿಲ್ಲ.
ನಾನು ಏನೇ ಆಗಿರ್ಬೋದು ನನ್ನ ಮನಸ್ಸಿಗೆ ಈ ಥರ ಮಾಡಬೇಕು ಅಂತ ಅನಿಸಿದ್ರೆ ಮಾತ್ರ ನಾನು ಮಾಡೋದು, ಅಥವಾ ಎಲ್ಲ ನೋಡಿ ಏನೋ ಮಾಡಿ ಮಾಡಲ್ಲ. ಏನೇ ಆಗಿರ್ಬೋದು, ಒಂದು ಸಿಂಪಲ್ ರಂಗೋಲಿಯಿಂದ ಹಿಡಿದು ರೆಸಿಪಿಯಿಂದ ಹಿಡಿದು ನನ್ನ ಮನಸ್ಸಿಗೆ ಅದು ಮಾಡಬೇಕು ಅಂತ ಅನಿಸಿದ್ರೆ ಮಾತ್ರ ನಾನು ಮಾಡೋದು. ಯಾರೋ ಬಲವಂತಕ್ಕೆ ಅಥವಾ ಯಾರೋ ಏನೋ ಹೇಳ್ತಾರೆ ಅಂತ ಎಲ್ಲ ನಾನು ಮಾಡಲ್ಲ. ಅದ್ರ ಮೇಲೆ ನಂಬಿಕೆ ಇದ್ದು ಮಾಡೋಕ್ಕೂ ಇಷ್ಟ ಇದ್ದರೆ ಮಾತ್ರ ಮಾಡ್ತೀನಿ. ಇನ್ನು ಓವರಾಲ್ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ನನ್ನ ಮಗಳು ನೀವು ನೋಡ್ತಾ ಇದ್ದೀರಲ್ವ ಹಿಡಿತಾ ಇದ್ದಾಳೆ. ಇಟ್ಟಿದ್ದಾದ್ಮೇಲೆ ಅವಳೇ ರಂಗೋಲಿ ಹಾಕಿದ್ದಾಳೆ. ಆ ರಂಗೋಲಿ ಹೇಗೆ ಬಂದಿದೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ, ನೀವು ನೋಡ್ತಾ ಹೋಗ್ಬೋದು. ಈ ಯೂಟ್ಯೂಬಲ್ಲೆಲ್ಲ ಕಾಮನ್ನಾಗಿ ಈ ರಂಗೋಲಿ ಪುಡಿ ಜಾಸ್ತಿ ಹಾಕ್ಬಿಟ್ಟು ಮಾಡ್ತಾರಲ್ಲ, ನೀವು ಅಬ್ಸರ್ವ್ ಮಾಡಿರ್ಬೋದು. ಅದನ್ನೆಲ್ಲ ಇವಳು ನೋಡ್ಕೊಂಡಿದ್ದಾಳೆ, ಆಲ್ಮೋಸ್ಟ್ ಅಲ್ಲೂ ನೋಡಿಕೊಂಡು ಅದೇ ಥರ ಟ್ರೈ ಮಾಡಿದ್ದಾಳೆ. ಓಕೆ, ಒಂದು 80% 70% ಚೆನ್ನಾಗೇ ಬಂದಿದೆ. ನೀವು ನೋಡ್ತಾ ಇರ್ಬೋದು ನೋಡಿ, ಹೊಸ್ಲಿಗೆ ಎಲ್ಲ ನೋಡಿದ್ದಾಳೇನೋ ಗೊತ್ತಿಲ್ಲ, ಅದೇ ಥರನೇ ರಂಗೋಲಿ ಪುಡೀಸ್ ಎಲ್ಲ ಹಾಕ್ಬಿಟ್ಟು ಆ ಕಲರೆಲ್ಲ ಕೂಡ ಹಾಕ್ತಿದ್ದಾಳೆ. ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ಸನ್ನು ನಾನು ತೊಗೊಂಡೆ ಇರಲಿ ಅಂತ. ಈ ಕೈಯಲ್ಲಿ ರಂಗೋಲಿ ಪುಡಿ ಬಿಡೋವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಇನ್ನು ನಾನು ಹೇಳ್ದಂಗೆ ಯಾವುದೋ ಉಪವಾಸ ಆಗಿರ್ಬೋದು, ಜಾಗರಣೆ ಆಗಿರ್ಬೋದು, ಇದೆಲ್ಲ ಏನಿರೋದಿಲ್ಲ. ಜಸ್ಟ್ ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೋ ಕಾಮನ್ ಆಗೋದೇ ಥರ ಮಾಡಿಬಿಟ್ಟು ಇಡ್ತೀನಿ ಅಷ್ಟೇ. ಆವತ್ತು ಸ್ಪೆಷಲ್ ಅಡುಗೆಗಳು ಕೂಡ ಏನೂ ಮಾಡಿರಲಿಲ್ಲ, ಜಸ್ಟ್ ರವೆ ಉಂಡೆ ಮಾಡಿದ್ದೆ. ಅದಕ್ಕೆ ನಾನು ಸ್ಟಾರ್ಟಿಂಗೆಲ್ಲ ಹೇಳಿದ್ದು ನಿಮಗೆ, ತುಂಬ ಓವರಾಗಿ ಏನೂ ಇಲ್ಲ, ಹಬ್ಬ ಸಿಂಪಲ್ಲಾಗಿ ಮಾಡಿರತಕ್ಕಂಥದ್ದು ಹಬ್ಬ ಅಂತ. ರವೆ ಉಂಡೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ, ಯಾಕಂದರೆ ದೇವರಿಗೆ ನೈವೇದ್ಯ ಇಡಬೇಕಲ್ವ. ಅದಕ್ಕೆ ಸಂಜೆ ಪೂಜೆ ಮಾಡಿದಾಗ ಇಟ್ಕೊಳಕ್ಕಾಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ರವೆ ಉಂಡೆಯನ್ನು ಮಾಡಿದೆ. ಮಾಡೋದಕ್ಕಿಂತ ಮುಂಚೆ ತಿನ್ನೋದಕ್ಕಿಂತ ಮುಂಚೆ ದೇವ್ರಿಗೆ ಎತ್ತಿಟ್ಬಿಟ್ಟು ಆಮೇಲೆ ನಾವು ಏನು ಮಾಡ್ತೀವಿ, ಮಕ್ಕಳಿಗೆಲ್ಲ ನಾನು ಕೊಟ್ಟೆ. ಇನ್ನು ಹೂವು ಕೂಡ ತುಂಬ ಕಡಿಮೆ ಇತ್ತು ಆವತ್ತು. ಎಷ್ಟು ಹೂವು ಇತ್ತು ಅಷ್ಟರಲ್ಲೇ ಮಾತ್ರ ನಾನು ಇಟ್ಟು ಮಾಡಿದ್ದು. ರವೆ ಉಂಡೆ ಅಂತೂ ಸಖತ್ ಪರ್ಫೆಕ್ಟಾಗಿ ಬಂದಿತ್ತು. ಇಲ್ಲಿ ರವೆ ಉಂಡೆ ಮಾಡೋ ರೆಸಿಪಿ ಕೂಡ ನಾನು ಹಾಕಲಿಲ್ಲ, ಯಾಕಂದರೆ ಕಾಮನಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಅಲ್ವಾ, ಸ್ಪೆಷಲಾಗಿ ನಾನೇನು ಮಾಡ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಾಕಲಿಲ್ಲ ಅಷ್ಟೇ. ಇನ್ನು ಅಕ್ಕಿ ಹಿಟ್ಟು ಬರುತ್ತಲ್ಲ, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಒಂಥರ ಸ್ಪೆಷಲಾಗಿರಲಿ ಅಂದ್ಬಿಟ್ಟು ಇಲ್ಲಿ ನಾನು ರಂಗೋಲಿ ಹಾಕಿದ್ದೀನಿ. ವಿಡಿಯೋ ಮಾಡ್ಕೊಂಡು ಅಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ ರಂಗೋಲಿ ಹೊರಟೋಗಿತ್ತು, ಯಾಕೆಂದರೆ ಮಕ್ಕಳಿರ್ತಾರಲ್ಲ ತುಳಿತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಅದೆಲ್ಲ ಆಗಿಬಿಟ್ಟಿತ್ತು. ಸಂಜೆ ಪೂಜೆ ಮಾಡಿದ್ಮೇಲೆ ಓವರ್ಲುಕ್ ಈ ಥರ ಇತ್ತು. ಸೊ ಓವರಾಲ್ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ರೆಡಿಯಾಗಿ ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು. ನೀವು ನೋಡ್ತಿರ್ಬೋದು ಫೈನಲ್ಲಾಗಿ ನಮಗೆ ಒಂದು ಪುಟ್ಟ ಶಿವಲಿಂಗ ಇದೆ ಗಾಜಿಂದು. ಶಿವಲಿಂಗಕ್ಕೆ ನನಗೆ ಇಷ್ಟು ಅನ್ನಿಸ್ತು ಮನಸ್ಸಿಗೆ, ಅಷ್ಟು ಬೇಡಿಕೊಂಡು ಪೂಜೆ ಮಾಡಿಕೊಂಡು ಆವತ್ತಿನ ಒಂದು ಪೂಜೆಯನ್ನು ಮುಗಿಸ್ಕೊಂಡೆ. ನೀವು ನೋಡ್ತಿರ್ಬೋದು. ನನಗೆ ಇನ್ನೂ ತುಂಬ ಇಷ್ಟ ಇದೆ ದೇವ್ರ ಮನೆಯೆಲ್ಲ ಹಾಗೆ ಇಟ್ಕೊಬೇಕು ಅಂತ. ಅಪ್ಕಮಿಂಗ್ಸಲ್ಲಿ ಮೇ ಬಿ ಇಟ್ಕೊಳ್ತೀನೇನೋ ಗೊತ್ತಿಲ್ಲ, ಬಟ್ ಈಗ ದೇವ್ರು ಎಷ್ಟು ಕೊಟ್ಟಿದ್ದಾನೋ ಅಷ್ಟೆಲ್ಲ ನಾನು ತೃಪ್ತಿ ಪಡ್ತೀನಿ. ಓವರಾಲ್ ಈ ಥರ ರೆಡಿಯಾಗಿದ್ದೀನಿ ನಾನು ಹಬ್ಬಕ್ಕೆ. ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ನಾನು ಮತ್ತು ನಮ್ಮ ಹಸ್ಬೆಂಡು ಮಕ್ಕಳು 4 ಜನ ಕೂಡ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲೇ ಸಂಜೆ ಇನ್ನೇನು 6:30-7 ಗಂಟೆ ಆಗೋಗ್ಬಿಟ್ಟಿತ್ತು. ಅಷ್ಟು ಟೈಮ್ ಅಂತೂ ಹಾಗೇ ಆಗಿತ್ತು. ಇನ್ನು ದೇವಸ್ಥಾನ ಹೇಗಿತ್ತು, ದೇವಸ್ಥಾನದಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನು ಮುಂದೆ ಶೇರ್ ಮಾಡ್ಕೊತೀನಿ. ಈ ದೇವಸ್ಥಾನ ನಮ್ಮೂರ ಪಕ್ಕದಲ್ಲೇ, ಅಂದರೆ 1 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ದೇವಸ್ಥಾನ, ಶಿವನ ದೇವಸ್ಥಾನ. ಪ್ರತಿ ವರ್ಷ ಈ ಶಿವರಾತ್ರಿಗೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ಜಾತ್ರೆ ಥರ ಮಾಡ್ತಾರೆ ಇಲ್ಲಿ. ಆ ದೇವಸ್ಥಾನದಲ್ಲಿ ಹೇಗೆ ಪೂಜೆ ಆಯಿತು ಮತ್ತು ಏನೇನೆಲ್ಲ ಆಯಿತು ಅನ್ನೋದನ್ನು ವಿಡಿಯೋದಲ್ಲಿ ನಾನು ಯಾವುದೇ ಒಂದು ವಾಯ್ಸ್ ಓವರ್ ಕೊಡ್ತೀರಾ ಹಾಗೆ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಕೊತಾ ಇರ್ಬೋದು. ಮತ್ತು ಅಲ್ಲಿ ಅಗ್ನಿಕುಂಡ ಎಲ್ಲ ಆಯಿತು, ಅಲ್ಲಿ ಹೋಮಕ್ಕೆ ಕೂತಿರೋರು, ಮತ್ತು ದೇವಸ್ಥಾನದಲ್ಲಿ ಇನ್ನೇನೆಲ್ಲ ಆಯಿತು ಅನ್ನೋದನ್ನು ನಿಮಗೆ ಹಾಗೆ ವಿಡಿಯೋ ಮುಖಾಂತರ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗ್ಬೋದು. ಮತ್ತು ಅಲ್ಲಿ ವೀರಗಾಸೆ ಇರ್ತಾರಲ್ಲ ಅವರೆಲ್ಲ ಅಲ್ಲಿ ಮೇಕಪ್ ಮಾಡ್ಕೊತಾ ಇದ್ರು. ಆ ಟೈಮಲ್ಲಿ ನಾವು ನೋಡಬಾರ್ದು, ತುಂಬ ದೃಷ್ಟಿಯಾಗುತ್ತೆ ಅಂತ ದೇವಸ್ಥಾನಕ್ಕೆ ನಾವೇ ಲಾಸ್ಟ್ ಅನಿಸುತ್ತೆ ಕ್ಲೋಸ್ ಮಾಡಿಬಿಟ್ರು. ಯಾಕಂದರೆ ಆ ಒಂದು ರೆಡಿ ಆಗೋ ಟೈಮಲ್ಲಿ ನಾವು ನೋಡಬಾರ್ದಂತೆ, ಹಾಗಾಗಿ ಅವರು ಕ್ಲೋಸ್ ಮಾಡಿಬಿಟ್ರು. ಇನ್ನು ಇದೇ ವಿಡಿಯೋದಲ್ಲಿ ಕೋಲಾಟ ಆಯಿತು, ಮತ್ತು ಹೊರಗಡೆ ಅಗ್ನಿಕುಂಡಕ್ಕೆ ಹೋಮಕ್ಕೆ ಕುಳಿತಿದ್ರಲ್ಲ ಆವಾಗ ಪೂಜೆ ಆಯಿತು, ಮತ್ತು ಪ್ರಸಾದ, ಮತ್ತು ಹೊರಗೆ ರಚ್ಚೆ ಕಟ್ಟೆ ಬರುತ್ತಲ್ಲ ಅದು, ಇದೆಲ್ಲವನ್ನು ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಈ ವಾಯ್ಸ್ ಓವರ್ ಏನಿದೆಯಲ್ಲ, ವಾಯ್ಸ್ ಕೊಡ್ತಾ ಇರೋದು ಇಲ್ಲಿಗೆ ಎಂಡ್ ಮಾಡ್ತಾ ಇನ್ನು ಒರಿಜಿನಲ್ ವಾಯ್ಸ್ನ ನಾನು ಕೊಡ್ತೀನಿ. ವಿಡಿಯೋವನ್ನು ಕೊನೆ ತನಕ ಮಾಡಿ. ನೀವು ನೋಡ್ತಾ ಇದ್ರಲ್ಲ ಮೇಕಪ್ ಮಾಡ್ಕೊತಿರೋದು ನೋಡಿ, ಅಲ್ಲೇ ಕಾಣಿಸ್ತು. ಇನ್ನೆಲ್ಲ ಒರಿಜಿನಲ್ ವಾಯ್ಸ್ ಆ್ಯಸ್ ಇಟ್ ಈಸ್ ಏನಿದೆಯಲ್ಲ ಅದನ್ನೇ ನಾನು ಹಾಗೆ ಅಪ್ಲೋಡ್ ಮಾಡ್ತೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ.
ಹೀಗೆ ಈ ವರ್ಷ ಶಿವರಾತ್ರಿ ಹಬ್ಬವನ್ನು ತುಂಬ ಸಿಂಪಲ್ಲಾಗಿ ಆಚರಣೆ ಮಾಡ್ಕೊಂಡ್ವಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.